ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ನನ್ನ ವ್ಲಾಗ್ ಬಂದು ಫ್ರೈಡೇದಾಗಿರುತ್ತೆ. ಬೆಳಗ್ಗೆ ಎದ್ದು ಕೂಡಲೇ ಮಾಮೂಲಿ ಬಾಗಿಲಿಗೆ ನೀರು ಹಾಕೋ ರೋಟಿನೆಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ನ್ಯೂಸ್ ಪೇಪರ್ ಓದಿ ನಾವು ಸ್ವಲ್ಪ ಒಂದು 5 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಟಿಫನ್ ಮಾಡಿ ಪೂಜೆ ಮಾಡಿ ಫ್ರೈಡೇ ಕೆಲಸ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬಿಡುವೆ ಈಗಲ್ಲ. ಇನ್ನು ಸ್ವಲ್ಪ ಸಿಟಿಲಿ ಕೆಲಸ ಇರೋದ್ರಿಂದ ಹಾಗೆ ಹಾಸ್ಪಿಟಲ್ಗೂ ಹೋಗಬೇಕಿತ್ತು. ಸೊ ಹಾಗಾಗಿ ತಿಂಡಿ ಮಾಡಿದ್ರು, ತಿಂಡಿ ತಿಂದು ಸೀದಾ ನಾವು ಸಿಟಿಗೆ ಹೊರಟ್ವಿ. ಇನ್ನು ನನ್ನ ಮಗನಿಗೆ ನಾನು ರಾಗಿ ಸರಿ ತಿನ್ನಿಸ್ತೀನಲ್ಲ ಬೆಳಗ್ಗೆ ಟೈಮು, ಹಾಗಾಗಿ ನನಗೆ ಅವನಿಗೆ ಫುಡ್ಡಿಗೆ ಏನು ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಇರಲ್ಲ. ಅವನಿಗೆ ತಿನ್ನಿಸಿ ಮನೇಲೆ ಅಮ್ಮನ ಜೊತೆ ಬಿಟ್ಟು ನಾನು ನಮ್ಮ ಯಜಮಾನ್ರು ಸ್ವಲ್ಪ ಸಿಟಿಲಿ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ನಾನು ಅವನಿಗೆ ಮಧ್ಯಾಹ್ನದ ಲಂಚ್ ಟೈಮ್ಗೆ ಜಾಸ್ತಿ ಸ್ವಲ್ಪ ಮೊಸರನ್ನ ತಿನ್ನಿಸ್ತೀನಿ, ಯಾಕಂದರೆ ಅವ್ನು ಸ್ವಲ್ಪ ಸಣ್ಣ ಇದ್ದಾನೆ ಬಟ್ ಆ್ಯಕ್ಟಿವ್ ಆಗಿದ್ದಾರೆ ನಮ್ಮ ಮನೇಲಿ ಇಬ್ಬರು ಮಕ್ಕಳು. ಸೊ ಹಾಗಾಗಿ ಸ್ವಲ್ಪ ಮೊಸರು ತಿನ್ನಿಸಿ ಮಲಗಿಸಿದ್ರೆ ಮಧ್ಯಾಹ್ನ ಟೈಮು ಸ್ವಲ್ಪ ದಪ್ಪ ಆಗ್ತಾರೆ ಅಂತ ಹೀಗೆ ಯಾರೋ ಹೇಳಿದ್ದು ಕೇಳಿ ನಾನು ಮಧ್ಯಾಹ್ನ ಟೈಮು ಮೊಸರನ್ನ ತಿನ್ನಿಸ್ತೀನಿ. ಇನ್ನು ಸಂಜೆ ನನ್ನ ಅಕ್ಕನ ಮನೇಲಿ ನನ್ನ ಅಕ್ಕನ ಮಗಂದು ಬರ್ತಡೇ ಇತ್ತು. ಹಾಗಾಗಿ ಬರ್ತಡೇ ಸೆಲೆಬ್ರೇಷನ್ಗೆ ನಾನು ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಹೊರಟ್ವಿ. ಇವನೇ ನೋಡಿ ಬರ್ತಡೇ ಬಾಯ್. ನಾನು ಬರ್ತಡೇ ಬಾಯ್ ಅಂತ ಅಂದರೆ ಥ್ಯಾಂಕ್ ಯು ಮಮ್ಮಿ ಅಂತಾನೆ. ಈಗೆಲ್ಲ ಸ್ಕೂಲಲ್ಲಿ ಮಕ್ಕಳಿಗೆ ಎಷ್ಟು ಡಿಸಿಪ್ಲಿನ್ ಆ್ಯಂಡ್ ನಾಲೆಡ್ಜ್ ಬಗ್ಗೆ ಹೇಳ್ಕೊಡ್ತಿದ್ದಾರೆ ಅಂದರೆ, ಯಾವುದೇ ಒಂದು ವಸ್ತುನ ತೋರಿಸಿದ್ರೆ ಅದ್ರ ಬಗ್ಗೆ ಬೇಗ ಗ್ರಾಸ್ಪ್ ಮಾಡ್ಕೊಳ್ಳೋ ಅಂಥ ಮೆಂಟಾಲಿಟಿ ಇರುತ್ತೆ. ಇನ್ನು ನನ್ನ ಮಗ ಬರ್ತಡೇ ಸೆಲೆಬ್ರೇಷನ್ಗೆ ಅಕ್ಕಪಕ್ಕದ ಮನೆ ಮಕ್ಕಳನ್ನೆಲ್ಲ ಕರೆದು ಬರೋಕ್ಕೆ ಅವ್ರ ಅಣ್ಣನ ಜೊತೆ ಮತ್ತು ಅವ್ರ ಚಿಕ್ಕಿ ಜೊತೆ ಹೋಗಿದ್ದ. ಇನ್ನು ನಮ್ಮ ಅಕ್ಕ ಮಗನಿಗೆ ಅಂತ ಆರತಿ ರೆಡಿ ಮಾಡಿ ಕೇಕೆಲ್ಲ ರೆಡಿ ಮಾಡ್ಕೋತಾ ಇದ್ಲು. ಇನ್ನು ಬರ್ತಡೇ ಅಂತ ಬಂದರೆ ತಂದೆ ತಾಯಿಗಳಿಗೆ ಮಕ್ಕಳಕ್ಕಿಂತ ಹೆಚ್ಚು ಸಡಗರ ಆಗಿರುತ್ತೆ. ಯಾಕಂದರೆ ಅವ್ರು ಪುಟ್ಟು ಗ್ಯಾಂಗ್ ಫ್ರೆಂಡ್ಸ್ ಎಲ್ಲ ಬಂದು ಮನೇಲಿ ಕೇಕ್ ಕಟ್ ಮಾಡಿಸೋದು, ಅವ್ರ ಖುಷಿ ನೋಡೋದ್ರಲ್ಲೇ ನಮ್ಮ ಖುಷಿ ಇರುತ್ತೆ. ಆ್ಯಂಡ್ ಇವ್ರನ್ನೆಲ್ಲ ನೋಡಿದಾಗ ನಮ್ಮ ಬಾಲ್ಯ ನಮಗೆ ನೆನಪಾಗಿ ನಾವು ನಮ್ಮ ಬರ್ತಡೇನ ಹೀಗೆ ಆಚರಿಸ್ಕೊತಾ ಇದ್ವಲ್ಲ, ಆ ಪುಟ್ಟ ಜೀವನನೇ ನಮಗೆ ಬಾಲ್ಯದ ಜೀವನ ನೆನೆಪಿಸ್ಕೊಂಡಾಗ ತುಂಬ ಖುಷಿ ಕೊಡುತ್ತೆ. ನಾವು ಯಾಕೆ ಮತ್ತೆ ಅದೇ ಜೀವನಕ್ಕೆ ಹೋಗಬಾರ್ದಲ್ಲ ಅನಿಸುತ್ತೆ ಈ ಬದುಕಿನ ಜಂಜಾಟದ ನಡುವೆ. ನನಗಂತೂ ಒಬ್ಬ ಮಗನ ಸಂಭಾಳಿಸೋದೇ ಸುಸ್ತು ಅನ್ನೋದಾಗಿದ್ದರೆ ನನ್ನ ಅಕ್ಕನಿಗೆ 2 ಗಂಡು ಮಕ್ಕಳು. ಅವಳು ಮನೇಲಿ ಇಬ್ಬರೇ, ಅವ್ರ ಹಸ್ಬೆಂಡು, 2 ಮಕ್ಕಳಿದ್ದಾರೆ. ಅವಳು ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂದರೆ ಯಾವ ವಾರನೂ ಯಾವ ದೇವಸ್ಥಾನನೂ ಬಿಡಲ್ಲ. ಮಂಗಳವಾರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಳೆ, ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಳೆ. ಮತ್ತು ಇನ್ನು ಮನೇಲಿ ರೆಗ್ಯುಲರ್ ಆಗಿ ಪೂಜೆ ಪುನಸ್ಕಾರ ಮತ್ತು ಯಾವುದೇ ಒಂದು ಹಬ್ಬ ಹರಿದಿನಗಳು ಬಂದರೂ ಒಂದು ಮಿಸ್ ಮಾಡ್ದಂಗೆ ಕಂಪಲ್ಸರಿಯಾಗಿ ಮಾಡ್ತಾಳೆ. ಆ್ಯಂಡ್ ಅವಳ ಜೊತೆಗೆ ಟೈಲರಿಂಗ್ ಕೂಡ ಮಾಡಿಕೊಂಡು ಬಟ್ಟೆ, ಬ್ಲೌಸು, ಲೆಹಂಗಾ, ಗೌನ್ಗಳನ್ನ ಹೊಲಿತಾಳೆ. ಇನ್ನು ಮಕ್ಕಳ ಜೊತೆ ಸೇರಿ ಬರ್ತಡೇ ಮಾಡೋದು ಅಂದರೆ ತುಂಬಾ ಸ್ಪೆಷಲ್. ಯಾಕಂದರೆ ಪುಟಾಣಿ ಫ್ರೆಂಡ್ಸ್ಗಳು ಎಲ್ಲ ಬಂದು ವಿಶ್ ಮಾಡಿ ಅವ್ರ ಗಿಫ್ಟ್ಗಳಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಪೆನ್ಸಿಲ್ಲು, ಒಬ್ಬೊಬ್ಬರು ಇನ್ನು ಶಾರ್ಪ್ನರ್ ಅಂತೆ ಗಿಫ್ಟು, ಈ ಥರ ಎಲ್ಲ ಸಣ್ಣ ಪುಟ್ಟ ಗಿಫ್ಟ್ಗಳನ್ನ ಅವ್ರು ಕೊಡ್ಕೊಂಡು ಶೇರ್ ಮಾಡ್ತಾರಲ್ಲ, ಅದನ್ನು ನೋಡೋಕ್ಕೆ ಒಂಥರ ಖುಷಿ. ಇನ್ನು ಎಲ್ಲ ಕೇಕ್ ತಿನ್ಕೊಂಡು ಎಲ್ಲ ಮನೆಗೆ ಹೋದ್ರು. ನನ್ನ ಅಕ್ಕ ನಾವೆಲ್ಲ ಇದ್ವಿ ಅಂತ ಒಂದು ಸಿಂಪಲ್ಲಾಗಿ ವೆಜ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದ್ಲು. ಆ್ಯಂಡ್ ಈ ವೆಜ್ ಬಿರಿಯಾನಿ ರೆಸಿಪಿ ಬಂದು ಮುಸ್ಲಿಮ್ ಅವ್ರು ಹೇಳ್ಕೊಟ್ರು ಅಂತ ಹೇಳಿದ್ಲು. ಆ್ಯಂಡ್ ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬಿರಿಯಾನಿ ಎಲೆ ಮನೆಯಲ್ಲೇ ಬೆಳೆಸಿರೋದು, ಅದು ಗಿಡ. ಇನ್ನು ಬಿರಿಯಾನಿಗೆ ಸ್ಟಾರ್ಟಿಂಗು ತುಪ್ಪ ಅಥವಾ ಎಣ್ಣೆ ಎರಡರೂ ಯೂಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಈರುಳ್ಳಿನ ಸಣ್ಣದಾಗಿ ಉದ್ದದಾಗೆ ಸ್ಲೈಸ್ ಮಾಡ್ಕೋಬೇಕು. ಜೊತೆಗೆ ಹಸಿರು ಮೆಣಸಿನ್ಕಾಯಿನೂ ಅಷ್ಟೇ ಸ್ವಲ್ಪ ಭಾಗ ಮಾಡಿ ಹಾಕಿದರೆ ಸಾಕು, ಕಟ್ ಮಾಡೇ ಹಾಕಬೇಕು ಅಂತ ಏನಿಲ್ಲ ವೆಜ್ ಬಿರಿಯಾನಿಗೆ. ಇನ್ನು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಪೌಡರ್ ಬಂದು ಲವಂಗ ಮತ್ತು ಚಕ್ಕೆನ ಸಣ್ಣದಾಗಿ ಪೌಡ್ರ್ ಮಾಡಿರೋದನ್ನ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬಂದ ತಕ್ಷಣವೇ ಅದನ್ನು ಹಾಕ್ತಾಳೆ. ಆಮೇಲೆ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಸಾಂಬಾರು ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನ ವೆಜ್ ಬಿರಿಯಾನಿಗೆ ಆ್ಯಡ್ ಮಾಡ್ತಾಳೆ. ಯಾವುದನ್ನೇ ಆಗಲಿ ಬಿರಿಯಾನಿ ಚೆನ್ನಾಗಿ ಅದು ಎಣ್ಣೆ ಜೊತೆ ಫ್ರೈ ಆದಾಗಲೇ ಅದರದ್ದು ಅಂಶನ ನೀಟಾಗಿ ಬಿಟ್ಕೊಳ್ಳುತ್ತೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಒಂದು 4-5 ಲವಂಗನೂ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋವರೆಗೂ ನೀವು ತಳ ಹೊತ್ತದಾಗೆ ನೀಟಾಗಿ ತಿರುಗ್ತಾ ಇರಬೇಕು ಆಗಾಗ. ಆಮೇಲೆ ಒಂದು 2-3 ಟೊಮೆಟೊ ಹಾಕಿದ್ಲು. ಟೊಮೆಟೊನೂ ಅಷ್ಟೇ ನೀಟಾಗಿ ಬೇಯಲಿ ಅಂತ ಅದಕ್ಕೆ ಉಪ್ಪಿನ ಪುಡಿ ಹಾಕೋಬೋದು. ಆಮೇಲೆ ನೆಕ್ಸ್ಟ್ ಅದಕ್ಕೆ ಮೊಸರು ಅಥವಾ ಅಡಿಷನಲ್ ಆಗಿ ನೀವು ನಿಂಬೆ ರಸ ಹಾಕೋಬೋದು. ನಿಂಬೆ ರಸ ಹಾಕ್ಕೊಂಡ್ರೆ ಮೊಸರುಕ್ಕಿಂತ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ಈ ಒಗ್ಗರಣೆ ಟೈಮಲ್ಲೇ ಹಾಕಿದ್ಲವಳು. ಆಮೇಲೆ ಸ್ವಲ್ಪ ಖಾರ ಪುಡಿ, ಸಾಂಬಾರು ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಕಲ್ಲುಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ನೀಟಾಗಿ ಫ್ರೈ ಆಗೋವರೆಗೂ ಮಸಾಲೆನ ಕೈ ತಿರುತ್ತಾ ಇರಬೇಕು. ಮತ್ತು ಇಷ್ಟು ಬಂದು ಒಗ್ಗರಣೆ ಮಸಾಲೆ ಆದರೆ ನೆಕ್ಸ್ಟ್ ಇನ್ನು ನಾವು ಸಣ್ಣದಾಗಿ ತರಕಾರಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ನಿಮಗೆ ಯಾವ್ಯಾವ ತರಕಾರಿ ಲೈಕ್ ಆಗುತ್ತೆ ವೆಜ್ ಬಿರಿಯಾನಿಗೆ ಹಾಕೋಬೋದು. ನಾನ್ ವೆಜ್ ಪ್ಲೇಯರ್ ಆದರೆ ಇದೇ ಮಸಾಲೆಗೆ ನಾನ್ ವೆಜ್ನ ಯೂಸ್ ಮಾಡ್ಬೋದು. ಸ್ವಲ್ಪ ಮ್ಯಾರಿನೇಟ್ನ ಚಿಕನ್ನ ಮೊಸರು, ಅರಿಶಿನ, ಉಪ್ಪು ಹಾಕಿ ಕಲಸಿಟ್ಟು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿನ. ನಾವು ವೆಜ್ ಬಿರಿಯಾನಿ ಮಾಡ್ತಿರೋದ್ರಿಂದ ನಾನ್ ವೆಜ್ ಆದ್ರೂ ತರಕಾರಿ ಹಾಕ್ಕೊಂಡಿದ್ವಿ. ಆ್ಯಂಡ್ ಟೈಮ್ ಆಗುತ್ತೆ ಅಂತ ಹೇಳಿ ಅಕ್ಕ ಸ್ವಲ್ಪ ಬಿಸಿನೀರು ಆಲ್ರೆಡಿ ಕಾಯಕ್ಕಿಟ್ಟಿದ್ರು. ಬಿಸಿನೀರು ಹಾಕ್ಕೊಂಡ್ವಿ ಬೇಗ ತರಕಾರಿ ಎಲ್ಲ ನೀಟಾಗಿ ಬಾಯ್ಲ್ ಆಗಲಿ ಅಂತ. ಇನ್ನು ನಿಮಗೆ ಟೈಮ್ ಇದ್ದರೆ ಬೇಕಾದರೆ ತಣ್ಣೀರೇ ಯೂಸ್ ಮಾಡ್ಕೋಬೋದು.
ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕುದಿ ಬಂದ ತಕ್ಷಣನೇ ಕೆಲವರು ಅಕ್ಕಿಗಳನ್ನ ಬಿರಿಯಾನಿ ರೈಸ್ ಆದರೆ ನೆನಾಕಿ ಇಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ, ದಮ್ ಕಟ್ಟಿದ ತಕ್ಷಣವೇ ಬೇಗ ನೀಟಾಗಿ ಅನ್ನ ಅರಳುತ್ತೆ ಅಂತ ಹೇಳಿ ನಾವು ನೆನಾಕಿರಲಿಲ್ಲ, ಮಾಮೂಲಿ ಡೈರೆಕ್ಟಾಗಿ ಹಾಗೆ ಹಾಕಿದ್ವಿ, ಮನೆ ಅಕ್ಕಿ ಆಗಿರೋದ್ರಿಂದ. ಮನೆ ಅಕ್ಕಿ ಯಾವುದೇ ಆಗಲಿ ಮಾಮೂಲಿ ಅಂಗಡಿ ಅಕ್ಕಿಗಿಂತ ತುಂಬ ರುಚಿ ಬರುತ್ತೆ. ಅದು ನಾವು ಹಾಕಿರೋ ಮಸಾಲೆಗಿಂತನೂ ತುಂಬ ಟೇಸ್ಟ್ ಕೊಡುತ್ತೆ. ಮನೆ ಅಕ್ಕಿ ಇದರಲ್ಲಿ ನೀವು ಪಲಾವೇ ಮಾಡಿ, ಚಿತ್ರಾನ್ನನೇ ಮಾಡಿ, ಏನೇ ಮಾಡಿ, ಅದು ಸ್ಮೆಲ್ಲೇ ಚೆಂದ ಮನೆ ರೈಸು. ಅಕ್ಕಿ ಎಲ್ಲ ಹಾಕಾದ್ಮೇಲೆ ನೀಟಾಗಿ ತಿರುವಿ ತಳ ಹಿಡಿದಾಗೆ ಒಂದು ಕುದಿ ಬಂದ ತಕ್ಷಣವೇ ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ತೂಕವಾಗಿರೋ ಏನಾರು ಒಂದು ಐಟಮ್ ಇಟ್ಟರೆ ನೀಟಾಗಿ ಅನ್ನ ಎಲ್ಲ ಅರಳಿರುತ್ತೆ. ಇಷ್ಟು ವೆಜ್ ಬಿರಿಯಾನಿ ಕಥೆ ಆದರೆ ನನ್ನ ಅಕ್ಕ ಸೈಡ್ಗೆ ಜೊತೆಗೆ ಮೊಸರು ಗೊಜ್ಜು, ಹಾಗೆ ಬಜ್ಜಿ ಮಾಡೋಕ್ಕೆ ಬಜ್ಜಿ ಮೆಣಸಿಕಾಯಿ ಜೊತೆಗೆ ಪಾಯಸನೂ ಮಾಡಿದ್ಲು. ನನಗೆ ಯಾವಾಗಲೂ ಪಾಯಸದಲ್ಲಿ ಹೆಸರು ಕಾಳು ಪಾಯಸಕ್ಕಿಂತ ಶಾವಿಗೆ ಪಾಯಸ ಇಷ್ಟ, ಬಟ್ ನಮ್ಮ ಯಜಮಾನ್ರಿಗೆ ಹೆಸರು ಕಾಳು ಪಾಯಸ ಇಷ್ಟ. ನನಗಂತೂ ಇನ್ನೂ ನಾನು ಮಾಡೋದಕ್ಕಿಂತ ಯಾರು ಮಾಡಿಕೊಟ್ಟಿದ್ದ ತಿನ್ನೋದು ಅಂದರೆ ಇನ್ನೂ ಇಷ್ಟ. ಪಾಪ ಒಬ್ಬಳೇ ಇದ್ಕೊಂಡು ಇಷ್ಟೆಲ್ಲ ಮಾಡಿದ್ಲಲ್ಲ ಅಂತ ನಾವು ಊಟ ಮಿಸ್ ಮಾಡ್ಕೋಬಾರ್ದು ಅಂತ 10 ಗಂಟೆ ಆದ್ರೂ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ. ಇನ್ನು ಇದಿಷ್ಟು ಬಂದು ನನ್ನ ಫ್ರೈಡೆಯ ವ್ಲಾಗ್ ಆಗಿರುತ್ತೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಲವ್ ಯು ಆಲ್ ಆ್ಯಂಡ್ ಬಾಯ್.